ನಾಳೆಯಿಂದ ಕರುನಾಡ ಕುಂಭಮೇಳ ಆರಂಭ ಆಗುತ್ತೆ. ಮೈಸೂರಿನ ಟಿ ನರಸೀಪುರದಲ್ಲಿ ಕರುನಾಡ ಕುಂಭ ನಾಳೆಯಿಂದ ಫೆಬ್ರವರಿ 12ರವರೆಗೂ ಕೂಡ ನಡೆಯಲಿದೆ. ಕುಂಭಮೇಳ ಸಡಗರ ತ್ರಿವೇಣಿ ಸಂಗಮಕ್ಕೆ ಲಕ್ಷ್ಮೀಕಾಂತ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕುಂಭಮೇಳದ ಸಿದ್ಧತಾ ಕಾರ್ಯಗಳನ್ನು ಡಿಸಿ ಪರಿಶೀಲನೆ ನಡೆಸಿದ್ದಾರೆ. 13ನೇ ಕುಂಭಮೇಳ ಇದು. ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಡೆಯಲಿರುವ 13ನೇ ಕುಂಭಮೇಳ 3 ದಿನ ಇರುತ್ತೆ. ಅದಕ್ಕೆ ಭರದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ತಾರೀಖ ಸದ್ಯ ಮೈಸೂರಿನ ಟಿ ನರಸೀಪುರದಲ್ಲಿ ಬರುವಂತಹ ಸಂಗಮ ಕ್ಷೇತ್ರದಲ್ಲಿದ್ದಾರೆ. ಕಾವೇರಿ, ಕಪಿಲ ಹಾಗೂ ಸ್ಫಟಿಕ ಮೂರು ನದಿಗಳು ಕೂಡ ಈ ಒಂದು ಸ್ಥಳದಲ್ಲಿ ಸಂಗಮವಾಗುವಂಥದ್ದು. ಸೊ ಈಗಾಗಲೇ ಇವತ್ತಿನಿಂದಲೇ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಕುಂಭ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇರೋ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಏನು ಪಾಪಗಳು ಕಳೆದು ಪುಣ್ಯ ಲಭಿಸುತ್ತೆ ಅಂತೇಳಿ ಈಗಾಗಲೇ ಸಾಕಷ್ಟು ಜನ ನಂಬಿಕೆ ಇದೆ. ಸೊ ಹೀಗಾಗಿ ಸಾಕಷ್ಟು ಜನರು ಈಗಾಗಲೇ ಬೆಳಿಗ್ಗೆಯಿಂದಲೇ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ತಿರುಮಕೂಡಲು ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಸ್ನಾನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಕಾವೇರಿ ನದಿ, ಇನ್ನು ಮತ್ತೊಂದು ಭಾಗ ಎಡಭಾಗದಲ್ಲಿ ಕಾಣುವಂಥದ್ದು ಕಪಿಲಾ ನದಿ. ಎರಡೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ಸೇರುತ್ತೆ. ಜೊತೆಗೆ ಇಲ್ಲೂ ಮಧ್ಯಭಾಗದಲ್ಲಿ ಕಾಣ್ತಾ ಇರುವಂತಹ ನಡುವಳೆ ಬಸಪ್ಪ ಏನು ಗರ್ಭಗುಡಿಯಲ್ಲಿದೆ, ಆ ಮುಂದೆ ಹಾಕಿರುವಂತಹ ಸ್ಥಳ ಟೆಂಟಲ್ಲಿ ಹಾಕಿರುವಂಥ ಸ್ಥಳ ಏನಿದೆ ಅಲ್ಲಿ ಗುಪ್ತಗಾಮಿನಿಯಾಗಿ ಸ್ಫಟಿಕ ನದಿ ಕೂಡ ಹರಿಯುವಂಥದ್ದು. ಸೊ ಹೀಗಾಗಿ 3 ನದಿಗಳು ಸೇರುವಂತಹ ಐತಿಹಾಸಿಕ ಕ್ಷೇತ್ರ. ನಾಳೆಯಿಂದ ಕರುನಾಡ ಕುಂಭಮೇಳ ಆರಂಭ ಆಗುತ್ತೆ. ಮೈಸೂರಿನ ಟಿ ನರಸೀಪುರದಲ್ಲಿ ಕರುನಾಡ ಕುಂಭ ನಾಳೆಯಿಂದ ಫೆಬ್ರವರಿ 12ರವರೆಗೂ ಕೂಡ ನಡೆಯಲಿದೆ. ಕುಂಭಮೇಳ ಸಡಗರ ತ್ರಿವೇಣಿ ಸಂಗಮಕ್ಕೆ ಲಕ್ಷ್ಮೀಕಾಂತ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕುಂಭಮೇಳದ ಸಿದ್ಧತಾ ಕಾರ್ಯಗಳನ್ನು ಡಿಸಿ ಪರಿಶೀಲನೆ ನಡೆಸಿದ್ದಾರೆ. 13ನೇ ಕುಂಭಮೇಳ ಇದು. ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಡೆಯಲಿರುವ 13ನೇ ಕುಂಭಮೇಳ 3 ದಿನ ಇರುತ್ತೆ. ಅದಕ್ಕೆ ಭರದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ತಾರೀಖ ಸದ್ಯ ಮೈಸೂರಿನ ಟಿ ನರಸೀಪುರದಲ್ಲಿ ಬರುವಂತಹ ಸಂಗಮ ಕ್ಷೇತ್ರದಲ್ಲಿದ್ದಾರೆ. ಕಾವೇರಿ, ಕಪಿಲ ಹಾಗೂ ಸ್ಫಟಿಕ ಮೂರು ನದಿಗಳು ಕೂಡ ಈ ಒಂದು ಸ್ಥಳದಲ್ಲಿ ಸಂಗಮವಾಗುವಂಥದ್ದು. ಸೊ ಈಗಾಗಲೇ ಇವತ್ತಿನಿಂದಲೇ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಕುಂಭ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇರೋ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಏನು ಪಾಪಗಳು ಕಳೆದು ಪುಣ್ಯ ಲಭಿಸುತ್ತೆ ಅಂತೇಳಿ ಈಗಾಗಲೇ ಸಾಕಷ್ಟು ಜನ ನಂಬಿಕೆ ಇದೆ. ಸೊ ಹೀಗಾಗಿ ಸಾಕಷ್ಟು ಜನರು ಈಗಾಗಲೇ ಬೆಳಿಗ್ಗೆಯಿಂದಲೇ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ತಿರುಮಕೂಡಲು ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಸ್ನಾನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಕಾವೇರಿ ನದಿ, ಇನ್ನು ಮತ್ತೊಂದು ಭಾಗ ಎಡಭಾಗದಲ್ಲಿ ಕಾಣುವಂಥದ್ದು ಕಪಿಲಾ ನದಿ. ಎರಡೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ಸೇರುತ್ತೆ. ಜೊತೆಗೆ ಇಲ್ಲೂ ಮಧ್ಯಭಾಗದಲ್ಲಿ ಕಾಣ್ತಾ ಇರುವಂತಹ ನಡುವಳೆ ಬಸಪ್ಪ ಏನು ಗರ್ಭಗುಡಿಯಲ್ಲಿದೆ, ಆ ಮುಂದೆ ಹಾಕಿರುವಂತಹ ಸ್ಥಳ ಟೆಂಟಲ್ಲಿ ಹಾಕಿರುವಂಥ ಸ್ಥಳ ಏನಿದೆ ಅಲ್ಲಿ ಗುಪ್ತಗಾಮಿನಿಯಾಗಿ ಸ್ಫಟಿಕ ನದಿ ಕೂಡ ಹರಿಯುವಂಥದ್ದು. ಸೊ ಹೀಗಾಗಿ 3 ನದಿಗಳು ಸೇರುವಂತಹ ಐತಿಹಾಸಿಕ ಕ್ಷೇತ್ರ. ನಾಳೆಯಿಂದ ಕರುನಾಡ ಕುಂಭಮೇಳ ಆರಂಭ ಆಗುತ್ತೆ. ಮೈಸೂರಿನ ಟಿ ನರಸೀಪುರದಲ್ಲಿ ಕರುನಾಡ ಕುಂಭ ನಾಳೆಯಿಂದ ಫೆಬ್ರವರಿ 12ರವರೆಗೂ ಕೂಡ ನಡೆಯಲಿದೆ. ಕುಂಭಮೇಳ ಸಡಗರ ತ್ರಿವೇಣಿ ಸಂಗಮಕ್ಕೆ ಲಕ್ಷ್ಮೀಕಾಂತ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕುಂಭಮೇಳದ ಸಿದ್ಧತಾ ಕಾರ್ಯಗಳನ್ನು ಡಿಸಿ ಪರಿಶೀಲನೆ ನಡೆಸಿದ್ದಾರೆ. 13ನೇ ಕುಂಭಮೇಳ ಇದು. ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಡೆಯಲಿರುವ 13ನೇ ಕುಂಭಮೇಳ 3 ದಿನ ಇರುತ್ತೆ. ಅದಕ್ಕೆ ಭರದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ತಾರೀಖ ಸದ್ಯ ಮೈಸೂರಿನ ಟಿ ನರಸೀಪುರದಲ್ಲಿ ಬರುವಂತಹ ಸಂಗಮ ಕ್ಷೇತ್ರದಲ್ಲಿದ್ದಾರೆ. ಕಾವೇರಿ, ಕಪಿಲ ಹಾಗೂ ಸ್ಫಟಿಕ ಮೂರು ನದಿಗಳು ಕೂಡ ಈ ಒಂದು ಸ್ಥಳದಲ್ಲಿ ಸಂಗಮವಾಗುವಂಥದ್ದು. ಸೊ ಈಗಾಗಲೇ ಇವತ್ತಿನಿಂದಲೇ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಕುಂಭ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇರೋ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಏನು ಪಾಪಗಳು ಕಳೆದು ಪುಣ್ಯ ಲಭಿಸುತ್ತೆ ಅಂತೇಳಿ ಈಗಾಗಲೇ ಸಾಕಷ್ಟು ಜನ ನಂಬಿಕೆ ಇದೆ. ಸೊ ಹೀಗಾಗಿ ಸಾಕಷ್ಟು ಜನರು ಈಗಾಗಲೇ ಬೆಳಿಗ್ಗೆಯಿಂದಲೇ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ತಿರುಮಕೂಡಲು ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಸ್ನಾನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಕಾವೇರಿ ನದಿ, ಇನ್ನು ಮತ್ತೊಂದು ಭಾಗ ಎಡಭಾಗದಲ್ಲಿ ಕಾಣುವಂಥದ್ದು ಕಪಿಲಾ ನದಿ. ಎರಡೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ಸೇರುತ್ತೆ. ಜೊತೆಗೆ ಇಲ್ಲೂ ಮಧ್ಯಭಾಗದಲ್ಲಿ ಕಾಣ್ತಾ ಇರುವಂತಹ ನಡುವಳೆ ಬಸಪ್ಪ ಏನು ಗರ್ಭಗುಡಿಯಲ್ಲಿದೆ, ಆ ಮುಂದೆ ಹಾಕಿರುವಂತಹ ಸ್ಥಳ ಟೆಂಟಲ್ಲಿ ಹಾಕಿರುವಂಥ ಸ್ಥಳ ಏನಿದೆ ಅಲ್ಲಿ ಗುಪ್ತಗಾಮಿನಿಯಾಗಿ ಸ್ಫಟಿಕ ನದಿ ಕೂಡ ಹರಿಯುವಂಥದ್ದು. ಸೊ ಹೀಗಾಗಿ 3 ನದಿಗಳು ಸೇರುವಂತಹ ಐತಿಹಾಸಿಕ ಕ್ಷೇತ್ರ. ನಾಳೆಯಿಂದ ಕರುನಾಡ ಕುಂಭಮೇಳ ಆರಂಭ ಆಗುತ್ತೆ. ಮೈಸೂರಿನ ಟಿ ನರಸೀಪುರದಲ್ಲಿ ಕರುನಾಡ ಕುಂಭ ನಾಳೆಯಿಂದ ಫೆಬ್ರವರಿ 12ರವರೆಗೂ ಕೂಡ ನಡೆಯಲಿದೆ. ಕುಂಭಮೇಳ ಸಡಗರ ತ್ರಿವೇಣಿ ಸಂಗಮಕ್ಕೆ ಲಕ್ಷ್ಮೀಕಾಂತ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕುಂಭಮೇಳದ ಸಿದ್ಧತಾ ಕಾರ್ಯಗಳನ್ನು ಡಿಸಿ ಪರಿಶೀಲನೆ ನಡೆಸಿದ್ದಾರೆ. 13ನೇ ಕುಂಭಮೇಳ ಇದು. ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಡೆಯಲಿರುವ 13ನೇ ಕುಂಭಮೇಳ 3 ದಿನ ಇರುತ್ತೆ. ಅದಕ್ಕೆ ಭರದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ತಾರೀಖ ಸದ್ಯ ಮೈಸೂರಿನ
ಟಿ ನರಸೀಪುರದಲ್ಲಿ ಬರುವಂತಹ ಸಂಗಮ ಕ್ಷೇತ್ರದಲ್ಲಿದ್ದಾರೆ. ಕಾವೇರಿ, ಕಪಿಲ ಹಾಗೂ ಸ್ಫಟಿಕ ಮೂರು ನದಿಗಳು ಕೂಡ ಈ ಒಂದು ಸ್ಥಳದಲ್ಲಿ ಸಂಗಮವಾಗುವಂಥದ್ದು. ಸೊ ಈಗಾಗಲೇ ಇವತ್ತಿನಿಂದಲೇ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಕುಂಭ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇರೋ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಇರೋ ಪಾಪಗಳು ಕಳೆದು ಪುಣ್ಯ ಲಭಿಸುತ್ತೆ ಅಂತೇಳಿ ಈಗಾಗಲೇ ಸಾಕಷ್ಟು ಜನ ನಂಬಿಕೆ ಇದೆ. ಸೊ ಹೀಗಾಗಿ ಸಾಕಷ್ಟು ಜನರು ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ತಿರುಮಕೂಡಲು ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಸ್ನಾನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಕಾವೇರಿ ನದಿ, ಇನ್ನು ಮತ್ತೊಂದು ಭಾಗ ಎಡಭಾಗದಲ್ಲಿ ಕಾಣುವಂಥದ್ದು ಕಪಿಲಾ ನದಿ. ಎರಡೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ಸೇರುತ್ತೆ. ಜೊತೆಗೆ ಇಲ್ಲೂ ಮಧ್ಯಭಾಗದಲ್ಲಿ ಕಾಣ್ತಾ ಇರುವಂತಹ ನಡುವಳೆ ಬಸಪ್ಪ ಏನು ಗರ್ಭಗುಡಿಯಲ್ಲಿದೆ, ಆ ಮುಂದೆ ಹಾಕಿರುವಂತಹ ಸ್ಥಳ ಟೆಂಟಲ್ಲಿ ಹಾಕಿರುವಂಥ ಸ್ಥಳ ಏನಿದೆ ಅಲ್ಲಿ ಗುಪ್ತಗಾಮಿನಿಯಾಗಿ ಸ್ಫಟಿಕಾ ನದಿ ಕೂಡ ಹರಿಯುವಂಥದ್ದು. ಸೊ ಹೀಗಾಗಿ ಮೂರು ನದಿಗಳು ಸೇರುವಂತಹ ಐತಿಹಾಸಿಕ ಕ್ಷೇತ್ರ. ನಾಳೆಯಿಂದ ಕರುನಾಡ ಕುಂಭಮೇಳ ಆರಂಭ ಆಗುತ್ತೆ. ಮೈಸೂರಿನ ಟಿ ನರಸೀಪುರದಲ್ಲಿ ಕರುನಾಡ ಕುಂಭ ನಾಳೆಯಿಂದ ಫೆಬ್ರವರಿ 12ರವರೆಗೂ ಕೂಡ ನಡೆಯಲಿದೆ. ಕುಂಭಮೇಳ ಸಡಗರ ತ್ರಿವೇಣಿ ಸಂಗಮಕ್ಕೆ ಲಕ್ಷ್ಮೀಕಾಂತ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕುಂಭಮೇಳದ ಸಿದ್ಧತಾ ಕಾರ್ಯಗಳನ್ನು ಡಿಸಿ ಪರಿಶೀಲನೆ ನಡೆಸಿದ್ದಾರೆ. 13ನೇ ಕುಂಭಮೇಳ ಇದು. ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಡೆಯಲಿರುವ 13ನೇ ಕುಂಭಮೇಳ 3 ದಿನ ಇರುತ್ತೆ. ಅದಕ್ಕೆ ಭರದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ತಾನೀಗ ಸದ್ಯ ಮೈಸೂರಿನ ಟಿ ನರಸೀಪುರದಲ್ಲಿ ಬರುವಂತಹ ಸಂಗಮ ಕ್ಷೇತ್ರದಲ್ಲಿದ್ದಾರೆ. ಕಾವೇರಿ, ಕಪಿಲ ಹಾಗೂ ಸ್ಫಟಿಕ ಮೂರು ನದಿಗಳು ಕೂಡ ಈ ಒಂದು ಸ್ಥಳದಲ್ಲಿ ಸಂಗಮವಾಗುವಂಥದ್ದು. ಸೊ ಈಗಾಗಲೇ ಇವತ್ತಿನಿಂದಲೇ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಕುಂಭ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇರೋ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಇರೋ ಪಾಪಗಳು ಕಳೆದು ಪುಣ್ಯ ಲಭಿಸುತ್ತೆ ಅಂತೇಳಿ ಈಗಾಗಲೇ ಸಾಕಷ್ಟು ಜನ ನಂಬಿಕೆ ಇದೆ. ಸೊ ಹೀಗಾಗಿ ಸಾಕಷ್ಟು ಜನರು ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ತಿರುಮಕೂಡಲು ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಸ್ನಾನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಕಾವೇರಿ ನದಿ, ಇನ್ನು ಮತ್ತೊಂದು ಭಾಗ ಎಡಭಾಗದಲ್ಲಿ ಕಾಣುವಂಥದ್ದು ಕಪಿಲಾ ನದಿ. ಎರಡೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ಸೇರುತ್ತೆ. ಜೊತೆಗೆ ಇಲ್ಲೂ ಮಧ್ಯಭಾಗದಲ್ಲಿ ಕಾಣ್ತಾ ಇರುವಂತಹ ನಡುವಳೆ ಬಸಪ್ಪ ಏನು ಗರ್ಭಗುಡಿಯಲ್ಲಿದೆ, ಆ ಮುಂದೆ ಹಾಕಿರುವಂತಹ ಸ್ಥಳ ಟೆಂಟಲ್ಲಿ ಹಾಕಿರುವಂಥ ಸ್ಥಳ ಏನಿದೆ ಅಲ್ಲಿ ಗುಪ್ತಗಾಮಿನಿಯಾಗಿ ಸ್ಫಟಿಕಾ ನದಿ ಕೂಡ ಹರಿಯುವಂಥದ್ದು. ಸೊ ಹೀಗಾಗಿ ಮೂರು ನದಿಗಳು ಸೇರುವಂತಹ ಐತಿಹಾಸಿಕ ಕ್ಷೇತ್ರ. ನಾಳೆಯಿಂದ ಕರುನಾಡ ಕುಂಭಮೇಳ ಆರಂಭ ಆಗುತ್ತೆ. ಮೈಸೂರಿನ ಟಿ ನರಸೀಪುರದಲ್ಲಿ ಕರುನಾಡ ಕುಂಭ ನಾಳೆಯಿಂದ ಫೆಬ್ರವರಿ 12ರವರೆಗೂ ಕೂಡ ನಡೆಯಲಿದೆ. ಕುಂಭಮೇಳ ಸಡಗರ ತ್ರಿವೇಣಿ ಸಂಗಮಕ್ಕೆ ಲಕ್ಷ್ಮೀಕಾಂತ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕುಂಭಮೇಳದ ಸಿದ್ಧತಾ ಕಾರ್ಯಗಳನ್ನು ಡಿಸಿ ಪರಿಶೀಲನೆ ನಡೆಸಿದ್ದಾರೆ. 13ನೇ ಕುಂಭಮೇಳ ಇದು. ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಡೆಯಲಿರುವ 13ನೇ ಕುಂಭಮೇಳ 3 ದಿನ ಇರುತ್ತೆ. ಅದಕ್ಕೆ ಭರದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ತಾನೀಗ ಸದ್ಯ ಮೈಸೂರಿನ ಟಿ ನರಸೀಪುರದಲ್ಲಿ ಬರುವಂತಹ ಸಂಗಮ ಕ್ಷೇತ್ರದಲ್ಲಿದ್ದಾರೆ. ಕಾವೇರಿ, ಕಪಿಲ ಹಾಗೂ ಸ್ಫಟಿಕ ಮೂರು ನದಿಗಳು ಕೂಡ ಈ ಒಂದು ಸ್ಥಳದಲ್ಲಿ ಸಂಗಮವಾಗುವಂಥದ್ದು. ಸೊ ಈಗಾಗಲೇ ಇವತ್ತಿನಿಂದಲೇ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಕುಂಭ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇರೋ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಇರೋ ಪಾಪಗಳು ಕಳೆದು ಪುಣ್ಯ ಲಭಿಸುತ್ತೆ ಅಂತೇಳಿ ಈಗಾಗಲೇ ಸಾಕಷ್ಟು ಜನ ನಂಬಿಕೆ ಇದೆ. ಸೊ ಹೀಗಾಗಿ ಸಾಕಷ್ಟು ಜನರು ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ತಿರುಮಕೂಡಲು ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಸ್ನಾನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಕಾವೇರಿ ನದಿ, ಇನ್ನು ಮತ್ತೊಂದು ಭಾಗ ಎಡಭಾಗದಲ್ಲಿ ಕಾಣುವಂಥದ್ದು ಕಪಿಲಾ ನದಿ. ಎರಡೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ಸೇರುತ್ತೆ. ಜೊತೆಗೆ ಇಲ್ಲೂ ಮಧ್ಯಭಾಗದಲ್ಲಿ ಕಾಣ್ತಾ ಇರುವಂತಹ ನಡುವಳೆ ಬಸಪ್ಪ ಏನು ಗರ್ಭಗುಡಿಯಲ್ಲಿದೆ, ಆ ಮುಂದೆ ಹಾಕಿರುವಂತಹ ಸ್ಥಳ ಟೆಂಟಲ್ಲಿ ಹಾಕಿರುವಂಥ ಸ್ಥಳ ಏನಿದೆ ಅಲ್ಲಿ ಗುಪ್ತಗಾಮಿನಿಯಾಗಿ ಸ್ಫಟಿಕಾ ನದಿ ಕೂಡ ಹರಿಯುವಂಥದ್ದು. ಸೊ ಹೀಗಾಗಿ ಮೂರು ನದಿಗಳು ಸೇರುವಂತಹ ಐತಿಹಾಸಿಕ ಕ್ಷೇತ್ರ.